ಯಾಕೆ ಮೇಡಮ್ ನಗ್ತಿದ್ದೀರಾ? ಮಾಸ್ಕ್ ಮಾಲಿನಿ ಅಂತಂದಲ್ಲ, ಅದಕ್ಕೆ ಈ ಬಿಹೇವಿಯರ್ನ ಇಂಡಿಕೇಟ್ ಮಾಡೋ ಹೆಸರನ್ನ ನಾನು ಸ್ಕೂಲ್ನಲ್ಲಿ ಕರಿತಿದ್ದೆ, ಅದು ನೆನಪಾಯ್ತು ಅಷ್ಟೆ. ನೀವು ಈ ಥರದ ಹೆಸರನ್ನ ಕರಿತಿದ್ರ ಮೇಡಮ್? ಹಾ, ಟೆಸ್ಟ್ನಲ್ಲಿ ಕಾಪಿ ಮಾಡೋಕ್ಕೆ ಅಂತ ಚೀಟಿ ತರ್ತಾ ಇದ್ದಿದ್ ಪಾವನನ ಪೇಪರ್ ಪಾವನ, ಮತ್ತೆ ನೀಟ್ ಅಂತ ಒಂದಿನ PT ಮಾಸ್ಟ್ರು ಸುಟ್ಟೋಗಿರೋ ಐರನ್ ಬಟ್ಟೆ ಹಾಕೊಂಡ್ಬಂದಿದ್ರು. ಅವ್ರನ್ನ ಸುಟ್ ನೀಟ್ ನಾಗೇಶ್ ಸರ್ ಅಂತ ಕರಿತಿದ್ವಿ. ಹಾ, ಹಾಗೆ ಲಾಂಗ್ ಜಂಪ್ ಮಾಡೋಕ್ ಹೋಗಿ ಲಾಗ ಹಾಕೊಂಡ್ಬಿಟ್ಟು ನಮ್ ಮಂಜುಳನ ಮಂಕಿ ಮಂಜುಳ ಅಂತ ಕರಿತಾ ಇದ್ವಿ. ಯಾಕೆ ಹಾಗೆ ನೋಡ್ತಿದ್ಯಾ? ನೀವು ನೋಡೋದಿಕ್ಕೆ ತುಂಬ ಚೆನ್ನಾಗಿದ್ದೀರಾ ಮೇಡಮ್. ನೀವು ನಗ್ತಾ ಇರೋದನ್ನ ನೋಡೋದಕ್ಕೆ ತುಂಬ ಖುಷಿ ಆಗತ್ತೆ. ನಿಮ್ಮ ಮಕ್ಕಳು ಯಾವ ಕ್ಲಾಸ್, ಯಾವ ಸ್ಕೂಲ್ಗೆ ಹೋಗ್ತಾರೆ? ವಾಟ್, ಸ್ಕೂಲಾ? ನನ್ನಿಬ್ರು ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ. ಹೌದಾ? ನಿಮ್ಮನ್ನು ನೋಡಿದ್ರೆ ನಿಮಗೆ ದೊಡ್ಡ ಮಕ್ಕಳಿದ್ದಾರೆ ಅಂತ ಅನ್ಸೋದೇ ಇಲ್ಲ. ನೀವು ತುಂಬ ಯಂಗ್ ಆಗಿದ್ದೀರಾ. ಥ್ಯಾಂಕ್ ಯು. ಅಯ್ಯೋ, ಮರ್ತೇ ಬಿಟ್ಟಿದ್ದೆ. ಕಾಫಿ ತಗೊಳ್ಳಿ ಮೇಡಮ್. ಇನ್ನು ಮುಂದೆ ಟೈಮ್ಗೆ ಬೀಟ್ರೂಟ್, ಆ್ಯಪಲ್, ಕ್ಯಾರೆಟ್ ಎಲ್ಲ ಹಾಕಿ ಹೆಲ್ದಿ ಜ್ಯೂಸ್ ಮಾಡ್ಕೊಡ್ತೀನಿ. ಮಿಸ್ಸೇ ಮಾಡಲ್ಲ. ಹಾ, ಸರಿ. ಮೇಡಮ್, ಲಕ್ಷ್ಮಿ ಕಳೆ ನಿಮ್ಮ ಮುಖದಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ತುಂಬ ಹೊಗಳ್ಬೇಡ. ಇದು ಹೊಗಳಿಕೆ ಅಲ್ಲ ಮೇಡಮ್, ಸತ್ಯ. ನೀನು ಈ ಮನೆಗೆ ಆಗಾಗ ಬರ್ತಾ ಇರ್ತೀಯಾ? ಯಾಕೆ ಮೇಡಮ್? ಏನಿಲ್ಲ, ಈ ಮನೆ ಬಗ್ಗೆ, ನಮ್ಮ ಬಗ್ಗೆ ಆಗಾಗ ನಿನ್ನ ಹತ್ರ ಮಾತಾಡೋಣ ಅಂತ ಅಷ್ಟೆ. ಸರಿ ಮೇಡಮ್. ಆಗ್ಲಿಂದ ಫೋನ್ ರಿಂಗ್ ಆಗ್ತಾನೆ ಇದೆ. ಈ ರಿಂಗ್ ಟೋನ್ ನಮ್ಮ ಮನೆಗೆ ಹೊಸ್ತು. ಮೋಸ್ಟ್ಲಿ ಇದು ಸಂಜೀವಿನಿ ಅವ್ರ ಫೋನ್ ಅನ್ಸುತ್ತೆ. ಪದೇ ಪದೇ ಕಾಲ್ ಬರ್ತಾನೆ ಇದೆ. ಇಂಪಾರ್ಟೆಂಟ್ ಕಾಲ್ ಇರ್ಬೋದು. ನಾನೇ ಫೋನ್ ತಗೊಂಬಂದು ಕೊಡ್ತೀನಿ. ವಾಟ್? ಚೀಂಡೆನಾ? ಚೀಂಡೆ ಯಾಕೆ ಇವರು ಕಾಲ್ ಮಾಡ್ತಿದ್ದಾನೆ? ಚೀಂಡೆಗೂ ಸಂಜೀವಿನಿಗೂ ಏನ್ ರಿಲೇಶನ್ಶಿಪ್? ಅವ್ರೇನಾದ್ರು ಬಂದ್ಬಿಟ್ರೆ ಕಷ್ಟ. ಮ್ಯಾಮ್, ನಾನೇ. ಯಾಕೆ, ಹಣ್ಣೇನು ತಿಂದಿಲ್ವಾ? ಆಗ್ಲೇ ತಿನ್ಬೇಕಿತ್ತು, ಆಮೇಲೆ ತಿನ್ನೋಣ ಅಂತ ಸುಮ್ಮನಾದೆ. ಈಗ ತಿಂತದ್ದೆ ಅಷ್ಟ್ರಲ್ಲಿ ನೀವೇ ಬಂದ್ರಿ. ನಾನು ಈಗ ಬರಲಿಲ್ಲ, ಆಗಲೇ ಬಂದೆ. ಹೌದು ಅನು, ನೀನು ಈ ಹಣ್ಣನ್ನು ತಿಂತಿರುವಾಗ ಅನಿಸ್ಲಿಲ್ಲ. ಈ ಹಣ್ಣಿನ ಜೊತೆ ಮಾತಾಡ್ತಿದ್ದಂಗೆ ಅನಿಸ್ತು. ಸರ್, ನೀವೆಲ್ಲ ಕೇಳಿಸ್ಕೊಂಡ್ರಾ? ಎಲ್ಲ ಕೇಳಿಸ್ಕೊಂಡೆ. ಬೇರೆಯವ್ರ ಮಾತನ್ನ ಕೇಳಿಸ್ಕೊಳ್ಳೋದು ತಪ್ಪಲ್ವಾ? ಅರೆ, ಇದೊಳ್ಳೆ ಸರಿ ಹೋಯ್ತಲ್ಲ. ನೀನು ಬೇರೆಯವಳಾಗಿದ್ದರೆ ತಪ್ಪಾಗ್ತಿತ್ತು. ನೀನು ನನ್ನ ಹೆಂಡತಿ ಅಂದಮೇಲೆ ತಪ್ಪು ಹೇಗಾಗತ್ತೆ? ಕೊಡಿಲಿ. ಅದು ಸರಿ, ಇವತ್ತೇನು ಆಫೀಸಿಂದ ಸಡನ್ನಾಗಿ ಮನೆಗೆ ಬಂದಿದ್ದೀರಾ? ಬರ್ತೀನಿ ಅಂತ ನಂಗೆ ಹೇಳೇ ಇಲ್ಲ. ತಿನ್ನು. ನೀನೇ ಹೇಳಿದ್ಯಲ್ಲ, ಅಲ್ಲಿ ಕೂತ್ಕೊಂಡು ಹೇಳಿಬಿಟ್ರೆ ಸಾಕಾ, ಬಂದು ತಿನ್ನಿಸ್ಬೇಕಪ್ಪ ಅಂತ. ನನ್ನ ಬುಟ್ಟಿ ಈಗೋಗೆ ಎಷ್ಟು ಹರ್ಟ್ ಆಯಿತು ಗೊತ್ತಾ? ಹೌದಾ ಸರ್, ನೀವು ಅದಕ್ಕೆ ಬಂದ್ರಾ? ಹಾಂ, ಸರಿ, ಹಾಗಾದ್ರೆ ಇನ್ಮೇಲೆ ನಾನು ಆಗಾಗ ನಿಮ್ಮ ಪುಟ್ಟಿಗೋಗೆ ಹರ್ಟ್ ಮಾಡ್ತಾನೆ ಇರ್ತೀನಿ. ಅನು, ಮೊದಲಾಗಿದ್ರೆ ಕೆಲಸನ ಅರ್ಧಕ್ಕೆ ನಿಲ್ಲಿಸಿ ಯಾಕೆ ಬಂದ್ರಿ ಅಂತ ಆಚೆ ದಬ್ತಾ ಇದ್ದೆ. ಈಗ ಖುಷಿ ಪಡ್ತಾ ಇದೆಯಾ? ನಿನ್ನ ಚೇಂಜಸ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಅನು. ಅನು, ಎಲ್ಲಿ ನನ್ನ ಕಡೆ ಸರಿಯಾಗಿ ತಿರುಗು. ಯಾಕೆ ಸರ್? ಹೇಳ್ತೀನಿ, ನನ್ನ ಕಡೆನೇ ನೋಡು. ಯಾಕೆ? ಹೇಳ್ತೀನಿ.
ಐ ಲವ್ ಯು ಅನು. ಹಲೋ, ನೀನು ಆರ್ಯ, ಹರ್ಷ, ಭಾವನಾ ಎಲ್ಲೋ ಹೊರಗೆ ಹೋಗೋದಕ್ಕೆ ಪ್ಲಾನ್ ಮಾಡಿದೀರಂತೆ. ಎಲ್ಲಿಗೆ ಅಂತ ಕೇಳ್ಬೋದಾ? ಲಂಚ್ ಹೋಗೋ ಪ್ಲಾನು ನಂದಲ್ಲ, ಭಾವ್ನಂದು. ಮತ್ತ್ಯಾಕೆ ಆರ್ಯ ಮನೆಗೆ ಬಂದ? ಅವ್ರೊಬ್ರೇ ಅಲ್ಲ, ನಾನು ಮನೆಗೆ ಬರ್ತಾ ಇದ್ದೀನಿ. ಯಾಕೆ? ನನಗೆ ಲಂಚ್ ಹೋಗೋ ಮೂಡಿಲ್ಲ. ಇನ್ಫ್ಯಾಕ್ಟ್ ಆಫೀಸಲ್ಲಿ ತುಂಬ ಕೆಲಸಗಳು ಬಾಕಿ ಇದೆ. ನನಗೀಗ ಕೆಲಸ ಮಾಡೋದು ಬಿಟ್ಟು ಲಂಚ್ಗೆಲ್ಲ ಹೋಗೋಕೆ ಪುರ್ಸೋತಿಲ್ಲ. ಓಹ್ ಹೌದಾ? ಯಾಕೆ ಬೇಜಾರಾಗಿದೆಯಾ? ಬೇಜಾರ? ಯಾರಿಗೆ? ಆರಾಧನಾ, ನಾನು ನಿನ್ನಮ್ಮ. ನಿನ್ನ ಮಾತಿನಲ್ಲಿ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಅರ್ಥ ಆಗ್ತಿದೆ. ನನಗೆ ಯಾಕಮ್ಮ ಬೇಜಾರು? ಮರ್ಜರ್ ಕೆಲಸ ಶುರು ಮಾಡಿದ್ದೀನಿ, ಅದು ಮುಗಿಬೇಕು ಅಲ್ವಾ? ಅದು ಅಲ್ಲದೆ ಮರ್ಜರ್ಗೆಲ್ಲ ಒಪ್ಪಬೇಕು. ಸುಮಾರು ಫೈಲ್ಸ್ಗೆ ಅವ್ರು ಸೈನ್ ಬೇಕು, ಅದಕ್ಕೆ ಮನೆಗೆ ಬರ್ತಾ ಇದ್ದೀನಿ. ಈ ಕೆಲಸಗಳೆಲ್ಲ ಬೇಗ ಮುಗಿದ್ರೆ ಒಳ್ಳೇದಲ್ವಾ? ಏನು ಹೇಳ್ತಿದ್ಯಾ ನೀನು? ನೀನು ಅನು ಹತ್ರ ಸೈನ್ ಮಾಡಿಸ್ಕೋಬೇಕಾ? ಆರ್ಯವರ್ಧನ್ ಆಫೀಸ್ನಲ್ಲೇ ಇದ್ದಾಗ ಅವ್ರ ಹತ್ರ ಮಾಡಿಸ್ಕೋಬೇಕು ತಾನೆ? ಅಮ್ಮ, ಆರ್ಯ ಅವ್ರೊಬ್ಬರೇ ಇದ್ರೆ ಸಾಲದಿಲ್ಲ, ಅನು ಸೈನ್ ಕೂಡ ಬೇಕು. ಅದೇ ಯಾಕೆ? ಅಯ್ಯೋ ಅದೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮ. ಒಟ್ನಲ್ಲಿ ಅನು ಇಸ್ ಅಬವ್ ಆಲ್. ಆರ್ಯ ಅವ್ರು ಒಪ್ಪಿದ್ರು ಬಿಟ್ರು ಅದೇನು ಡಿಫ್ರೆನ್ಸ್ ಆಗೋದಿಲ್ಲ. ಫೈನಲಿ ಅನು ಒಪ್ಪಿದ್ರೆ ಮಾತ್ರ ನಮ್ಮ ಕೆಲಸಗಳಾಗೋದು. ನೀನು ಅನ್ಕೊಂಡಾಗೆ ಆರ್ಯ ಅವ್ರ ಹತ್ರ ಯಾವ ಪವರು ಇಲ್ಲ, ಬಟ್ ಅನು ಹ್ಯಾಸ್ ಆಲ್ ದ ಪವರ್ಸ್. ಸರಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ನನ್ನ ಅಣ್ಣನ ಇಡೀ ಆಸ್ತಿ ಇವಳು ಯಾರು ಅನು ಹೆಸರಲ್ಲಿದ್ಯಾ? ಇಲ್ಲಿ ಎಲ್ರಿಗಿಂತ ಅನುಗೆ ಪವರ್ ಜಾಸ್ತಿನ? ಛೇ, ಅದೆಂಥ ವಿಲ್ ಮಾಡಿಟ್ಟಿದ್ದ ನಮ್ಮಣ್ಣ. ಇಲ್ಲ, ಇದ್ರಲ್ಲಿ ಬೇರೆ ಏನೂ ಇರಬೇಕು. ಅಣ್ಣ ಅತ್ತಿಗೆ ಹೆಸರಲ್ಲಿ ಆಸ್ತಿ ಮಾಡಿರ್ಬೇಕು. ಒಂದ್ ವೇಳೆ ಅತ್ತಿಗೆ ಅನು ಹೆಸರಲ್ಲಿ ಮಾಡಿದಾಳ? ಗಂಡು ಮಗ ಇರ್ಬೇಕಾದ್ರೆ ಅತ್ತಿಗೆ ಯಾಕೆ ಹೀಗ್ ಮಾಡ್ತಾಳೆ? ಅರ್ಥನೇ ಆಗ್ತಿಲ್ವಲ್ಲ. ಇದನ್ನ ಅತ್ತಿಗೆ ಹತ್ರ ನಿಧಾನವಾಗಿ ಬಾಯಿ ಬಿಡಿಸ್ಕೋಬೇಕು. ಊಟ ಮಾಡೋದು ನೋಡೋಕ್ಕೆ ಚಂದ, ಅಂಥದ್ರಲ್ಲಿ ಒಂದು ಮಾತು ಆಡದೆ ಊಟ ಆಯ್ತು ಅಂದ್ರೆ ಯಾಕೆ? ನಿನ್ಗೂಟ ಇಷ್ಟ ಆಗಿಲ್ವಾ? ಅಥವಾ ನಮ್ಮ ಆರ್ಯ ಹೇಳ್ದಂಗೆ ನಿನ್ ಮನ್ಸು ಸರಿ ಇಲ್ವಾ? ಇಲ್ಲ ನನಗೆ ಹೋಗ್ಲಿ ಬಿಡು. ಈಗ ಆರಾಮಾಗಿ ಕೂತು ಸ್ವಲ್ಪ ಮೊಸರನ್ನ ತಿಂದು ರೆಸ್ಟ್ ತಗೋ. ಗೀತಾ, ಸ್ವಲ್ಪ ಮೊಸರನ್ನ ಬಡಿಸು. ಸರಿ ಅಮ್ಮ. ಮನ್ಸೆ ಅಕ್ಕ, ಮಾನ್ಸಿನ? ಅಮ್ಮ ಇಲ್ಲಮ್ಮ, ನೀವೆಲ್ಲರೂ ಮಾನ್ಸಿ ಅಕ್ಕನ ಬಗ್ಗೆನೇ ಮಾತಾಡ್ತಿದ್ರಲ್ಲ, ಅವ್ರ ಹೆಸ್ರೇ ನನ್ನ ಬಾಯಿಗೂ ಬಂದ್ಬಿಡ್ತಷ್ಟೆ. ಮೊಸರು ಬಡಿಸಿ ಇವ್ರಿಗೆ. ಇಲ್ಲ, ನನಗೆ ಬೇಡ. ಎಕ್ಸ್ಕ್ಯೂಸ್ ಮೀ. ಅದಕ್ಕೆ ಭಾವನಂಗೆ ಸರಿಯಾಗಿ ನಿದ್ದೆ ಆಗದೆ ಅವಳಿಗೆ ಊಟ ಸೇರ್ತಿಲ್ಲ ಅನ್ಸತ್ತೆ. ಹಸುವಾದಾಗ ಅವಳಿ ಬಂದು ಊಟ ಮಾಡ್ತಾಳೆ ಬಿಡಿ. ಹರ್ಷ ಸರ್, ಮೊಸರು ಬಡಿಸಿ.
ಏನ್ರಿ ನಿಮಗೆ ಬಡ್ಸೋದಕ್ಕೆ ಬರಲ್ವಾ? ಕ್ಷಮಿಸಿ ಸರ್, ಗೊತ್ತಾಗ್ಲಿಲ್ಲ. ಟಿಶ್ಯೂ ತರ್ತೀನಿ. ನನಗೆ ಟಿಶ್ಯೂ ಕೊಡಿ ನೀವು ನನಗೆ. ನಾನು ನಿನಗಿಷ್ಟು ಹತ್ರ ಇದ್ರು ನಿನಗೆ ಯಾಕೆ ಗೊತ್ತಾಗ್ತಿಲ್ಲ ಹರ್ಷ? ನಾನೇ ಯಾಕೆ ನಿನ್ನ ಅರ್ಥ ಮಾಡ್ಕೋಬೇಕು ಯಾವಾಗಲೂ? ಇಲ್ಲಿ ಎಲ್ಲರೂ ಮುಂದೆ ನನ್ನ ಮಿಸ್ ಮಾಡ್ಕೋತೀನಿ ಅಂತ ಹೇಳೋ ನೀನು ಅದೇ ನನ್ನ ಹತ್ರ ಬಂದು ಯಾಕೆ ಹೇಳಲ್ಲ? ಹೆಂಡತಿಗಿಂತ ನಿಂಗೆ ಬೇರೆ ಎಲ್ಲ ರಿಲೇಶನ್ಶಿಪ್ಪೇ ಇಂಪಾರ್ಟೆಂಟ್ ಅಲ್ವಾ? ನೀನೇ ಬಂದು ನನ್ನ ಕರ್ಕೊಂಡು ಬರೋವರೆಗೂ ನಾನು ಬರೋದಕ್ಕೆ ಸಾಧ್ಯನೇ ಇಲ್ಲ ಹರ್ಷ. ಏನಿದು? ನನ್ನ ಕಂದ ಇಷ್ಟೊತ್ತಲ್ಲಿ ಮಲಗ್ಬಿಟ್ಟಿದ್ದಾಳೆ. ಭಾವನಾ, ಭಾವನಾ, ನಿದ್ದೆ ಬಂದಿರಬೇಕು ಅನ್ಸತ್ತೆ. ಮಲಗಿ. ಈ ಕಂಪ್ನಿ ಅವ್ರಿಗೆ ಆಫರ್ನ ಇನ್ಫಾರ್ಮ್ ಮಾಡೋದೇ ಕೆಲಸ ಆದರೆ ನಮ್ಗೆ ಅದನ್ನು ಡಿಲೀಟ್ ಮಾಡೋದೇ ಕೆಲಸ. ಜಯಂತಿ ಮೆಸೇಜ್ ಮಾಡಿದ್ದಾನೆ. ಸಂಜೀವಿನಿ ಮೇಡಮ್, ನಾನು ಕಳಿಸಿರೋ ಮೆಸೇಜ್ನ ಸರಿಯಾಗಿ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡ್ರೆ ಒಳ್ಳೇದು. ಈ ಮನೇಲಿ ಅನು ಇರಬಾರ್ದು. ಅವಳನ್ನ ಹೇಗಾದರೂ ಪ್ಲ್ಯಾನ್ ಮಾಡಿ ಈ ಮನೆಯಿಂದ ಎಲ್ಲರ ಮನಸ್ಸಿನಿಂದ ದೂರ ಹಾಕಿದ್ರೆ ಮಾತ್ರ ಈ ನಿಮ್ಮ ತವ್ರ ಮನೇಲಿ ನಿಮಗೆ ಸಿಗಬೇಕಾಗಿರೋ ಮಗಳ ಸ್ಥಾನ ಸಿಗತ್ತೆ. ನಿಮ್ಮ ಮಕ್ಕಳು ಲೈಫಲ್ಲಿ ಸುಲಭವಾಗಿ ಸೆಟ್ಲ್ ಆಗ್ಬೋದು. ಇಲ್ಲಾಂದರೆ ಅನು ಮಾತನ್ನ ಕೇಳ್ತಾ ತಲೆ ಆಡಿಸೋರಲ್ಲಿ ನೀವೇ ಮೊದಲ ಸ್ಥಾನದಲ್ಲಿರಬೇಕಾಗತ್ತೆ. ಇದನ್ನು ಈಗಲೇ ಯೋಚನೆ ಮಾಡಿದ್ರೆ ಒಳ್ಳೇದು. ಮೇಡಮ್, ನೀನಾ? ಈ ಥರ ಬೆಚ್ಚ ಬೀಳ್ತಿದ್ದಾರೆ ಅಂದರೆ ಇವ್ರ ಇಂಟೆನ್ಷನ್ ಬೇರೆ ಏನೋ ಇದೆ. ಇಲ್ಲ ಅಂದರೆ ಮೊಬೈಲ್ ನೋಡ್ತಿರೋರು ಯಾಕೆ ಈ ಥರ ಬೆಚ್ಚ ಬೀಳ್ತಾರೆ? ಏನ್ ಹಾಗೆ ನೋಡ್ತಿದ್ಯಾ? ನೀವು ನನ್ನ ನೋಡಿ ಬೆಚ್ಚ ಬಿದ್ಬಿಟ್ರಲ್ವಾ, ಅದಕ್ಕೆ ಈಗ ಬರಬಾರ್ದಿತ್ತೇನೋ ಅಂತ ಯೋಚನೆ ಮಾಡ್ತಿದ್ದೆ. ಬಂದಾಯ್ತು ತಾನೆ, ಈಗ ಯಾಕೆ ಆ ಯೋಚನೆ? ಮೇಡಮ್, ಶಾರದಮ್ಮ ಅವರು ಎಲ್ರಿಗೂ ಪಾಯಸ ಕೊಟ್ಬಿಟ್ ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ನಾನು ಸಡನ್ನಾಗಿ ಬರಬಾರ್ದಿತ್ತು ಅನ್ಸುತ್ತೆ. ಸಾರಿ. ಬಂದಿದ್ ಒಂದ್ಸರಿ, ಎಷ್ಟು ಸರಿ ಇದನ್ನೇ ಹೇಳ್ತೀಯ? ಸಾರಿ. ತಗೊಳ್ಳಿ. ಮಾಸ್ಕ್ ಮಾಲಿನಿ, ಒಂದು ನಿಮಿಷ ನಿಂತ್ಕೊ. ಸಾರಿ, ಇನ್ನೊಂದು ಕಪ್ಪು ತಗೊಳ್ಳಿ. ಬೇಕಾಗಿಲ್ಲ. ನೀನು ಆಗಾಗ ಈ ಮನೆಗೆ ಬರ್ತಿದ್ದೆ ಅಂದ್ಯಲ್ಲ? ಹೌದು. ಅದನ್ನ ಹೇಗ್ ನಂಬೋದು? ಹಾ, ನಿನಗೆ ಈ ಮನೆಯವ್ರ ಬಗ್ಗೆ ಎಲ್ಲ ಗೊತ್ತು ಅಂದ್ರೆ ಮಾತ್ರ ನಾನು ನಿನ್ನ ನಂಬ್ತೀನಿ. ಅನು, ಇದು ರಿಯಾ ದೇಸಾಯಿ ಗ್ರೂಪ್ಸ್ ಮತ್ತು ವರ್ಧನ್ ಗ್ರೂಪ್ಸ್ ಮರ್ಜರ್ ಮತ್ತು ಕಾಂಟ್ರಾಕ್ಟ್ಸ್. ಇದನ್ನ ಒಂದ್ಸಲ ನೀವು ನೋಡಿ ಸೈನ್ ಮಾಡಿ. ಇದನ್ನ ಮೀರಾ ಮತ್ತು ಆರ್ಯ ಅವರು ಒಂದು 4-5 ಸಲ ಚೆಕ್ ಮಾಡಿದ್ದಾರೆ. ಈಗ ನೀವೊಬ್ಬರೇ ಬಾಕಿ. ಹೌದಾ?
ಈಗ ನನ್ನ ಕಡೆಯಿಂದನೂ ಓಕೆ. ಥ್ಯಾಂಕ್ಸ್ ಅನು. ಎಲ್ಲ ಓಕೆ ಅಂದರೆ ಸೈನ್ ಹಾಕ್ತಿದ್ದೆ. ಯಾಕೆ ಹೀಗಾಗ್ತಿದೆ? ಯಾಕನು? ಎವ್ರಿಥಿಂಗ್ ಆಲ್ ರೈಟ್? ಅದು ಆರ್ಯ ಸರ್ಗೆ ನಾನು ವರ್ಕರ್ಸ್ ಬೆನಿಫಿಟ್ಸ್ಗೆ ಕೆಲವು ಲೀಗಲ್ ಪಾಯಿಂಟ್ಸ್ನ ಆ್ಯಡ್ ಮಾಡೋದಕ್ಕೆ ಹೇಳಿದ್ದೆ. ಅದು ಆ್ಯಡ್ ಮಾಡಿದಾರೋ ಇಲ್ವೋ ಅಂತ ಚೆಕ್ ಮಾಡಿ ನಾನು ಆಮೇಲೆ ಸೈನ್ ಮಾಡ್ತೀನಿ. ಹಾಂ, ಓಕೆ. ಆಗ ಇಬ್ಬರ ಕೆಲಸ ಕೂಡ ಕಷ್ಟ ಆಗಲ್ಲ. ಯಾ ಎನಿವೇಸ್, ನೌ ದಟ್ಸ್ ಓಕೆ. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಜಸ್ಟ್ ಗಿವ್ ಮಿ ಅ ಕಾಲ್, ಐ ವಿಲ್ ಹೆಲ್ಪ್ ಯು ಔಟ್. ಓಕೆ? ಯಾ, ಸೊ ಆರ್ಯಶ್ ಸರ್ ಟ್ರಾವೆಲ್ ಟೈಮಿಂಗ್, ಅವರ ಶೆಡ್ಯೂಲ್, ಬ್ಯುಸಿ ಡೇಟ್ಸ್ ಎಲ್ಲನೂ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅಕಾರ್ಡಿಂಗ್ಲಿ ನೀವು ಪ್ರೊಸೀಡ್ ಆಗ್ಬೋದು. ಓಕೆ? ಯಾ, ಐ ವಿಲ್ ಕಾಲ್ ಯು ಬ್ಯಾಕ್. ಆರ್ಯ ಸರ್ ಹೊರಟು ತುಂಬ ಹೊತ್ತಾಯಿತು. ಮೋಸ್ಟ್ಲಿ ಸರ್ ಮನೆಗೆ ರೀಚ್ ಆಗಿರ್ಬೋದು, ಮತ್ತೆ ಆಫೀಸಿಗೆ ಬರಲ್ಲ ಅಂತ ಅನ್ಕೋತೀನಿ. ಬಟ್ ಆರ್ಯ ಸರ್ US ಹೋಗ್ತಿರೋದು ನನಗೆ ಸ್ವಲ್ಪನೂ ಸರಿ ಅಂತ ಅನ್ನಿಸ್ತಾ ಇಲ್ಲ. ಐ ಮೀನ್, ಈ ಆಫೀಸ್ ನನ್ನ ಆಫೀಸ್ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಯಾರ್ಯಾರೋ ಬರ್ತಿದ್ದಾರೆ, ಹೇಗೇಗೋ ಮಾಡಿ ಇಲ್ಲಿ ಕೆಲ್ಸಕ್ಕೆ ಸೇರ್ಕೋತಾ ಇದ್ದಾರೆ. ಸಮಥಿಂಗ್ ಇಸ್ ನಾಟ್ ರೈಟ್. ಇಂಥ ಟೈಮಲ್ಲಿ ನಮ್ಮ ಆರ್ಯ ಸರ್ನ ಅಷ್ಟು ದೂರ ಕಳಿಸೋದು ಅಂದರೆ ನೋ, ಇಟ್ಸ್ ನಾಟ್ ರೈಟ್. ಸಮಥಿಂಗ್ ಇಸ್ ರಾಂಗ್. ಇಲ್ಲ, ಇದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ. ಬಟ್ ಹೀಗೇನು ಮಾಡೋದು? ಅನು, ನಿನಗೆ ಸಮಾಧಾನ ಇಲ್ಲ ಅಂದರೆ ಪೇಪರ್ಸ್ನ ಮತ್ತೆ ಓದು, ಇಲ್ಲ ಮೀರಾ ಹೆಲ್ಪ್ ಬೇಕಾದ್ರೆ ತಗೋ. ಇಲ್ಲ, ನಾನು ಹಾಗೆ ಹೇಳಲಿಲ್ಲ. ನಾಳೆ ಏನಾದರೂ ಪರೀಕ್ಷೆ ಇದೆಯಾ? ಈಗ ಇನ್ನೋಸೆಂಟಾಗಿ ನೋಡ್ತಿದ್ರೆ ಪರೀಕ್ಷೆಗೆ ಚೆನ್ನಾಗಿ ಓದ್ಕೊಂಡಿಲ್ಲ ಅನ್ಕೋಬೇಕಾ, ಅಥವಾ ಎಕ್ಸಾಮ್ನ ಅಟೆಂಡ್ ಮಾಡೋದು ಇಷ್ಟ ಇಲ್ಲ ಅನ್ಕೋಬೇಕಾ? ಎರಡನೇದು. ಯಾಕನು ಕಂಪ್ನಿ ಮರ್ಜ್ ಆಗ್ತಿರೋದು ನಿಂಗೆ ಇಷ್ಟ ಇಲ್ವಾ? ಅಯ್ಯೋ ಸರ್, ನಾನು ಆಗ ಹೇಳಲಿಲ್ಲ. ಮತ್ತೆ ಅದೆಷ್ಟು ಸಲ ಓದ್ತಿದ್ಯಾ ಪೇಪರ್ಸ್ನ? ಸರ್, ನಾನು ನಿಜ ಹೇಳಿದ್ರೆ ನನ್ನ ಮಾತನ್ನು ನೀವು ನಂಬ್ತೀರ ತಾನೆ? ಅನು, ನಾನು ಯಾವತ್ತಾದರೂ ನಿನ್ನ ಮಾತನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯನಾ? ಅದೇನು ಹೇಳು. ಅದು ಸರ್, ಆರಾಧನಾ ಅವರು ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಬಂದಾಗಲೇ ನಾನು ಸೈನ್ ಮಾಡೋಕ್ಕೆ ರೆಡಿ ಇದ್ದೆ. ಆದರೆ ನನಗೆ ಸೈನ್ ಮಾಡೋದಕ್ಕೆ ಆಗಲಿಲ್ಲ. ವಾಟ್? ನಾನು ಹೇಳಲಿಲ್ವಾ ನೀವು ನಂಬಲ್ಲ ಅಂತ? ಅನು ಪ್ಲೀಸ್, ಏನಾಗ್ತಿದೆ ಅಂತ ಸರಿಯಾಗಿ ಹೇಳು. ಸರ್, ನಾನು ನಿಜಾನೇ ಹೇಳ್ತಿದ್ದೀನಿ. ನಾನು ಪೇಪರ್ಸ್ ಮೇಲೆ ಸೈನ್ ಮಾಡೋದಕ್ಕೆ ಹೋದಾಗ ನನ್ನ ಕೈನ ಯಾರೋ ಹಿಡ್ಕೊಂಡಂಗೆ ಆಗ್ತಿದೆ.
ಇದರಲ್ಲಿ ಯೋಚನೆ ಮಾಡೋದೇನಿದೆ? ನಾನೇನೋ ಬೇರೆ ಅಂದ್ಕೊಂಡ್ಬಿಟ್ಟೆ. ನಾನು ನಿಜ ಹೇಳ್ತಿದ್ದೀನಿ. ಹಾಂ, ನಾನು ನಂಬ್ತೀನಿ. ಯಾವುದೋ ಒಂದು ರಿಸರ್ಚ್ ಪ್ರಕಾರ ನಮ್ಮ ಮನಸ್ಸಲ್ಲಾಗಿರೋ ಯಾವುದೋ ನೋವನ್ನು ನಾವು ಕನ್ಸಿಡರ್ ಮಾಡಲಿಲ್ಲ ಅಂದರೆ ಅದು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಇಡೀ ದೇಹಕ್ಕೆ ಸ್ಪ್ರೆಡ್ ಆಗುತ್ತೆ. ಆಗ ಈ ಥರ ಆಗುತ್ತಂತೆ. ಕೈ ನಾರ್ಮಲ್ ಆಗಿದ್ದರೂ ಕೆಲಸ ಮಾಡೋಕ್ಕಾಗಲ್ಲ, ನಡೀತಾ ಇದ್ದರೂ ಕಾಲು ನಡೆಯೋದನ್ನು ಮರ್ತು ಹೋಗುತ್ತಂತೆ. ಇಲ್ಲ ಸರ್, ನನ್ನ ಮನಸ್ಸಲ್ಲಿ ಯಾವ ನೋವು ಇಲ್ಲ, ನನಗೆ ಹಾಗಾಗಿಲ್ಲ. ಆಯಿತು, ಅದಕ್ಕೆ ಯಾಕೆ ಇಷ್ಟು ಗಾಬರಿ? ಮೋಸ್ಟ್ಲಿ ನಿನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗೋ ದೇಹದ ಬದಲಾವಣೆಯಿಂದ ನಿನಗೆ ಮಸಲ್ ಪೇನ್ ಬರ್ತಿರ್ಬೋದು. ಈ ಟೈಮಲ್ಲಿ ಬೆನ್ನು ಕಾಲು ನೋವು ಬರೋದು ಕಾಮನ್ ಅಂತ ಅಮ್ಮ ಹೇಳ್ತಿದ್ರು. ಅನು, ನಾನೀಗ ನಿನ್ನ ಕೈಗೆ ಮಸಾಜ್ ಮಾಡ್ತೀನಿ. ಅದು ಹೇಗೆ ನಿನ್ನ ಕೈ ನಿನ್ನ ಮಾತನ್ನು ಕೇಳಲು ನಾನು ನೋಡ್ತೀನಿ. ಕೊಡು, ಕೈ ಎಲ್ಲೋ ಹೋಗ್ತಾಯಿದೆ. ಅಯ್ಯೋ ಸರ್, ನನಗೆ ಕೈ ನೋವ್ತಿಲ್ಲ, ಆದರೆ ಸೈನ್ ಮಾಡೋದಕ್ಕೆ ಮಾತ್ರ ಆಗ್ತಿಲ್ಲ. ನಿನಗೇನಾರು ಹೊರಗೆ ಹೋಗ್ಬೇಕಂತಿದ್ರೆ ಮೊದಲು ಅಮ್ಮ ಅವ್ರಿಗೆ ವಿಷಯ ತಿಳಿಸಿ ಹೋಗ್ಬೇಕು. ತಿಳಿತಾ? ತಿಳಿತಿಲ್ಲ? ಗೀತಕ್ಕ, ಕೊಡಿ. ಎಲ್ಲಿ ಇದರಲ್ಲಿ ಸೊಪ್ಪೆ ಇಲ್ಲ? ಯಾವ ಸೊಪ್ಪು? ಅದೇ ಅನು ಅಮ್ಮ ಅವ್ರಿಗೆ ಬೇಕು ಅಂತ ಹೇಳಿದ್ರಲ್ಲ, ಅದು ತಿಂದರೆ ಅಯನ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಲ್ಲ, ಆ ಸೊಪ್ಪು. ಓ, ಪಾಲಕ್ ಸೊಪ್ಪಾ? ಅಯ್ಯೋ, ಮರ್ತೇ ಬಿಟ್ಟೆ. ಇರು, ಈಗಲೇ ಹೋಗಿ ತರ್ತೀನಿ. ಸೊಪ್ಪನ್ನು ಹೊರಟೋಗ್ತಾನೆ. ನಾನು ತಗೊಂಬರ್ತೀನಿ. ಇಟ್ಕೊಳ್ಳಿ. ಯಾವುದಾದ್ರೂ ಮ್ಯೂಸಿಕ್ ಪ್ಲೇ ಮಾಡಬಹುದಾ? ಇನ್ಸ್ಟ್ರೂಮೆಂಟ್ ಆದರೂ ಪರವಾಗಿಲ್ಲ. ಶೋರ್. ಯಾವಾಗಲೂ ಬಡ ಅಂತ ಮಾತಾಡೋಳು ಇವತ್ತಿಷ್ಟು ಸೈಲೆಂಟ್ ಆಗಿದ್ದಾಳೆ ಅಂದರೆ ಏನೋ ಬೇಜಾರಾಗಿದೆ ಅನ್ಸುತ್ತೆ. ಬಾಬ್ ನಾನು ಹೆಸರಿಗೆ ಇವತ್ತು ಸರಿಯಾದ ಅರ್ಥ ಬಂತು ಅನ್ಸುತ್ತೆ. ನೋಡು, ನಿಮ್ಮ ಮುಖದಲ್ಲಿ ಎಷ್ಟು ಭಾವನೆಗಳು ಕಾಣಿಸ್ತಿದೆ ಅಂತ. ಸಾರಿ, ನಿನಗೆ ನಿಜವಾಗ್ಲೂ ಬೇಜಾರಾಗಿದೆ ಅನ್ಸುತ್ತೆ. ಅದಕ್ಕೆ ಈ ಲಾಂಗ್ ಟ್ರಿಪ್ ಬೇಡ. ಹರ್ಷ, ವಿ ಆರ್ ಕಸಿನ್ಸ್, ನೋ ಫಾರ್ಮಾಲಿಟೀಸ್ ಪ್ಲೀಸ್. ಯಾ, ಮನ್ಸು ತುಂಬ ದಿನ ಆದ್ಮೇಲೆ ಕೆಟ್ಟಿದೆ. ಇನ್ಫ್ಯಾಕ್ಟ್ US-ಗೆ ಹೊರಟಿದ್ದೆ, ಅಮ್ಮ ಬೇಡ ಅಂದ್ಲು. ಏನೋ ನೇಬರ್ ಮನೆಗೆ ಹೋಗ್ತಿದ್ದೀನಿ ಅನ್ನೋ ಹಾಗೆ ಹೇಳ್ತಿದ್ಯಾ? ಬೈದವೇ, ಏನಕ್ಕೆ ಆಲ್ ಆಫ್ ಅ ಸಡನ್ ಈ ಡೆಸಿಷನ್? ಹೇಳಿದ್ನಲ್ಲ, ಮನ್ಸು ಸರಿ ಇಲ್ಲ ಅಂತ. ಅದು ಅಲ್ಲದೆ ಅಮ್ಮ ಮದುವೆ ಆಗು ಅಂತ ಬೇರೆ ಹೇಳ್ತಿದ್ದಾಳೆ. ಫೈನ್, ಒಪ್ಕೋಬೋದು ತಾನೆ. ನಿನಗೆ ಮನ್ಸು ಸರಿ ಇಲ್ದಿದ್ದಾಗ ಟ್ರಿಪ್ಪಿಗೆ ಹೋಗ್ಬೋದಲ್ವಾ? ಆಗಾಗ ಲಂಚು ಬಫೆಟ್ನೆಲ್ಲ ಸಖತ್ತಾಗಿ ಪ್ಲ್ಯಾನ್ ಮಾಡ್ಕೋಬೋದು. ಮೇಡಮ್ಗೆ ಕೋಪ ಬಂದಿದೆ ಅಂದರೆ ಯು ಆರ್ ಇನ್ ಲವ್ ವಿತ್ ಸಮ್ವನ್. ಹರ್ಷ, ನಿಂಗೆ ಮದುವೆ ಆಗಿದೆ ಅಂತ ಯಾಕೆ ನಂಗೆ ಹೇಳಿಲ್ಲ? ಕಮಾನ್, ಇದರಲ್ಲಿ ಹೇಳೋದೇನಿದೆ? ಐ ಆಮ್ ಮ್ಯಾರಿಡ್, ದಟ್ಸ್ ಆಲ್. ಆ್ಯಕ್ಚುಲಿ ನೀನು ಹೇಳ್ತಿರೋದು ಕೇಳ್ತಿದ್ರೆ ಇಟ್ ಇಸ್ ಸೌಂಡಿಂಗ್ ಫನ್ನಿ. ಯಾಕೆ? ಅದೇನೇನು, ಮದುವೆ ಆಗಿರೋರು ಎಲ್ಲರೂ ನನಗೆ ಮದುವೆ ಆಗಿದೆ ಅಂತ ಹೇಳ್ಕೊಂಡು ಓಡಾಡ್ತಾರ?
ಟ್ರೂ, ಹುಡುಗಿರಿಗೆ ಇರೋ ಇಂಡಿಕೇಶನ್ಸ್ ನಿಮಗೆ ಇರಬೇಕಿತ್ತು. ವಾಟ್? ನನಗೆ ಸರಿಯಾಗಿ ಕೇಳಿಸಿಲ್ಲ. ಏನಿಲ್ಲ, ಎದ್ದಾಗ ಏನು ತಿಳ್ಕೊಳ್ಳೋದು ಬೇಡ. ಹರ್ಷ ಈ ಥರ ಹುಡುಗಿ ಜೊತೆ ಹೋಗ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಕೆಟ್ಟಾಗ ಏನೋ ತಿಳ್ಕೊಳ್ಳೋದು ಬೇಡ, ಮನೆಗೆ ವಾಪಸ್ ಹೊರಟೋಗ್ಬಿಡೋಣ ಅಂದ್ರೆ ಇವನು ಆಫೀಸ್ಗೂ ಹೋಗ್ತಾ ಇಲ್ಲ. ನಾನು ಹರ್ಷನಿಂದ ದೂರ ಹೋಗಿದ್ದೆ ತಪ್ಪಾಗೋಯ್ತಾ? ಆ ಕಾರ್ನೇ ಫಾಲೋ ಮಾಡಿ